ಗೈಸ್, ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೀರೆಕಾಯಿ ಉಪ್ಸಾರು ಯಾವ ಥರ ಮಾಡೋದು ನೋಡೋಣ. ಎಲ್ಲ ಸೈಡ್ ಖಾರ ಬೇರೆ ಉಪ್ಪು ಸಾಂಬಾರು ಬೇರೆ ಅಂತ ಮಾಡ್ಕೋತಾರೆ. ಇವತ್ತು ನಾವು ಎರಡು ಒಟ್ಟಿಗೆ ಹೆಂಗೆ ಮಾಡೋದು ನೋಡೋಣ. ಹೀರೆಕಾಯಿ ಸ್ವಲ್ಪ, 2 ಈರುಳ್ಳಿ, 1 ಟೊಮೆಟೊ, ಒಂದು ಅರ್ಧ ಕಪ್ ಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಹೀರೆಕಾಯಿ ಕುಗ್ಸೋದಕ್ಕೆ ಹಾಕ್ಕೊಳ್ಳೋಣ. ನಾನು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೇಕು. ಈಗ ರುಬ್ಬಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಕೊಂಡ್ಬಿಟ್ಟು ಆಮೇಲೆ ನಾವು ಬೆಂದಿರೋದು ಬೇಳೆ ಮತ್ತು ಹೀರೆಕಾಯಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ನಾವು 1.5 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಈಗ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಬರೀ ಒಂದೇ ಕುಕ್ ಸಾಕು. ಆ ಹೀರೆಕಾಯಿನ ಇವಾಗ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಹೀರೆಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ, ಕರಿಬೇವು ಸೊಪ್ಪು. ಈಗ ಈರುಳ್ಳಿ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಲೈಟಾಗಿ ಬ್ರೌನ್ ಆಗ್ತಾ ಇದೆ. ಈಗ ಅದೇ ಬೇಯಿಸ್ಕೊಂಡಿರೋ ಬೇಳೆ, ಹೀರೆಕಾಯಿ, ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಬ್ರೌನ್ ಆಗಿದೆ. ಇವಾಗ ಈ ಥರ ಹಾಕಬೇಕು. ಇವಾಗ ಹೀರೆಕಾಯಿ ಹಾಕ್ಕೊಳ್ಳೋಣ. ಬರೀ ಒಂದೇ ವಿಷಲ್ ಕೂಗಿಸ್ಕೋಬೇಕು, ಜಾಸ್ತಿ ಬೇಡ. ಫುಲ್ ಬೆಂದೋ ಕಲಸೋಗ್ಬಿಡುತ್ತೆ ಜಾಸ್ತಿ ಕೂಗಿಸ್ಕೊಂಡ್ರೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನೀರಿರುತ್ತಲ್ಲ, ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟ್. ಆವಾಗ ನಾವು ಇದ್ರ ಮೇಲೆ ಕಾಯಿ ಕೂಡ ಒಂದು ಸ್ವಲ್ಪ ಉದುರಿಸ್ಕೋಬೋದು. ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಆ ನೀರಿದ್ದು, ಈಗ ರುಬ್ಬಿಟ್ಕೊಂಡಿದ್ದೀವಿ ಎಲ್ಲನೂ, ಅದನ್ನು ಇದು ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲ ಹಾಗೇ ಮುದ್ದೆ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಒಂದು ಕುದಿ ಬರೋವರೆಗೂ ಅಷ್ಟೇ ಬೇಯಿಸ್ಕೊಳ್ಳಿ. ಮುಂಚೆನೇ ಬೇಯಿಸ್ಕೊಂಡಿರ್ತೀರ ಅಲ್ವಾ ನೀವು, ಹೀರೆಕಾಯಿ ಟೊಮೊಟೊ ಎಲ್ಲ ಹಾಕಿ, ಅದಕ್ಕೋಸ್ಕರ ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ. ಈ ಥರ ರೈಸಿಗೆ ಹಾಕ್ಕೊಂಡು ಅಥವಾ ಮುದ್ದೆಗಾರ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸಪ್ರೇಟ್ ಇರಲ್ಲ, ಎರಡು ಮಿಕ್ಸ್ ಆಗಿರುತ್ತೆ. ಬೇಕಾದ್ರೆ ಖಾರನ ಸಪ್ರೇಟು ಮಾಡ್ಕೋಬೋದು, ಇಲ್ಲ ಈಗೂ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಗಾಯ್ಸ್.